ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಏಕನಾಥ್. ಭಾಳ ಬೇಸರದ ಸಂಗತಿ ಏನಂತ ಹೇಳಿದರೆ ನಮ್ಮ ಚಿತ್ರರಂಗಕ್ಕೆ ತುಂಬ ಆಘಾತಕಾರಿಯಾದ ಒಂದು ಸಂಗತಿ. ನಿನ್ನೆಯಿಂದ ಬಂದಿರುವಂಥ ವಿಚಾರಗಳು, ಅದರಲ್ಲೂ ನ್ಯೂಸಲ್ಲಿ ತುಂಬ ಥರ ಈ ಡೈವರ್ಸ್, ಆ ಒಂದು ಸಂಬಂಧ, ಈ ಒಂದು ಸಂಬಂಧ ಅಂತ ಕೇಳಿದಾದಾಗ ಈ ಒಂದು ಪ್ರಕರಣ ಬಂದಾಗ ನಾನೇನಂದರೆ TRPಗೋಸ್ಕರ ಈ ಥರ ಒಂದು ಮಾಡ್ತಿದ್ದಾರೆ ಅಂತಲೂ ಅಂದ್ಕೊಂಡೆ. ಬಟ್ ದರ್ಶನ್ ಅರೆಸ್ಟ್. ಡಿ ಬಾಸ್ ಅಭಿಮಾನಿಗಳಿಗೆ ತುಂಬ ಆಘಾತ. ಯಾಕಂದರೆ ಡಿ ಬಾಸ್ ಅಭಿಮಾನಿಗಳು ಯಾವುದೇ ಕಾರಣಕ್ಕೆ ನಂಬಿಲ್ಲ ಇದನ್ನು. ದರ್ಶನ್ ಸಾರಿಗೆ ಕಾಲು ಎಳೆದು ಇವತ್ತಿನಿಂದಲ್ಲ, ಆ್ಯಕ್ಚುಲಿ ತುಂಬ ಕಾಂಟ್ರವರ್ಸಿ ಅದೆಲ್ಲ ಆಗಿ ಹೋಗಿದೆ. ಅದೆಲ್ಲ ಯಾವುದೇ ಥರ ಸಾಕ್ಷಿ ಆಧಾರಗಳಿಲ್ಲದೆ ಕೆಲವೊಂದು ವಿಚಾರಗಳು ಮುಚ್ಚಿ ಹೋಗಿರ್ಬೋದು, ಆಗಿಯೂ ಇರಬಹುದು, ಆಗದೇನೂ ಇರ್ಬೋದು, ಗೊತ್ತಿಲ್ಲದ ವಿಚಾರಗಳು. ಇವಾಗ ಬಂದಿರೋ ವಿಚಾರ ಏನಂದರೆ, ರೇಣುಕಾ ಪ್ರಸಾದ್ ಅನ್ನೋ ವ್ಯಕ್ತಿ ಚಿತ್ರದುರ್ಗದಿಂದ ಅಟೆಂಪ್ಟ್ ಟು ಕಿಡ್ನಾಪ್ ಮಾಡಿ ಮರ್ಡರ್ ಮಾಡಿದ್ದಾರೆ. ಅಂದರೆ ಇದು ಸಣ್ಣ ಪುಟ್ಟ ಪ್ರಕರಣಗಳಲ್ಲ. ಆ್ಯಕ್ಚುಲಿ ಇದು ಏನಂತ ಹೇಳೋದು, ಒಂದು ಕೊಲೆ ಪ್ರಕರಣ. ಅಂದರೆ ಒಬ್ಬ ಮನುಷ್ಯತ್ವವನ್ನು ಬಿಟ್ಟು ಒಬ್ಬ ವ್ಯಕ್ತಿನ ಸಾಯಿಸೋದಂತ ಇರುತ್ತಲ್ವ, ಅದು ಅವರ ಹುಡುಗರಾಗಿರ್ಬೋದು, ಆ ಗ್ಯಾಂಗ್ ಇರ್ಬೋದು, ಆ ಒಂದು ಹೇಳಿಕೆ ಯಾರಿಂದ ಕ್ರಿಯೇಟಿಂಗ್. ಇದರಲ್ಲಿ ನಾನು ಕೇಳಿಪಟ್ಟಂಗೆ ಕೆಲವೊಂದು ವಿಚಾರಗಳಿಂದ, ನ್ಯೂಸ್ ಚಾನಲ್ಗಳಿಂದ ಕೇಳಿಪಟ್ಟೆ. A1 ಆರೋಪಿ ಪವಿತ್ರ ಗೌಡ, A2 ಡಿ ಬಾಸ್ ದರ್ಶನ್ ಅಂತ ತಿಳಿದುಕೊಂಡೆ. ಬಟ್ ನಾನು ನಂಬಿರಲಿಲ್ಲ. ಇವತ್ತು CCTV ಅನ್ನೋ ದೃಶ್ಯಾವಳಿ ಸಮಥಿಂಗ್ 6 ದಿನ ಕಸ್ಟಡಿಗಳ ಕಾಲ ನಮ್ಮ ಡಿ ಬಾಸ್ ಅವ್ರನ್ನ ಬಂಧನ ಮಾಡಿದ್ದಾರೆ ನಮ್ಮ ಪೊಲೀಸ್ ಠಾಣೆಯವರು. ನಿನ್ನೆ ಕೂಡ ಡಿ ಬಾಸ್ ಅವರು ಸ್ಟೇಷನಲ್ಲೇ ಕಳೆದಿದ್ದಾರೆ ಅಂತ ವಿಚಾರ, ಮತ್ತು ಅವ್ರ ಸಂಘಟಕರು. ಗೊತ್ತಿಲ್ಲ ಅದು ಯಾವುದು ಸತ್ಯ ಯಾವುದು ಸುಳ್ಳು. ಬಟ್ ನನಗೊಂದು ತುಂಬ ಬೇಜಾರಾದ ಸಂಗತಿ. ಯಾಕಂದರೆ ನಾನು ಆ ಕ್ಷೇತ್ರದಲ್ಲೇ ಇರುವಂಥ ವ್ಯಕ್ತಿ. ಆ ಕ್ಷೇತ್ರದಲ್ಲೇ ಏನೋ ಒಂದು ಹೆಸ್ರು ಮಾಡಬೇಕು, ಒಬ್ಬ ವಿಲನ್ ನಟ ಆಗಬೇಕಂತ ಹೇಳಿ ಕರಾವಳಿ ತೀರ ಪ್ರದೇಶ ಉಡುಪಿಯಿಂದ ಅಲ್ಲಿ ಹೋಗಿ 3 ವರ್ಷ ಆಗಿದೆ. ಬಟ್ ಸಣ್ಣ ಪುಟ್ಟ ಕೆಲಸ ಮಾಡ್ಕೊಂಡು, ಟೆಕ್ನಿಷಿಯನ್ಸ್ ಆಗೋ ಕೆಲಸ ಮಾಡಿಕೊಂಡು, ಇವಾಗ ಅದೇ ಐ ಆಮ್ ಅ ಬಿಗ್ ವಿಲನ್ ಆರ್ಟಿಸ್ಟ್ 2030 ಇದು ನನ್ನ ಹೋಪ್. ಬಟ್ ಈ ಥರ ವಿಷಯ ಕೇಳಿ ಬಂದಾಗ, ಅಂದರೆ ಚಿತ್ರರಂಗದಲ್ಲಿ ಇದ್ದ ಮಾತ್ರಕ್ಕೆ ಅವರು, ಅಂದರೆ ಎಲ್ಲರೂ ಒಳ್ಳೆಯವರಾಗಿರಲ್ಲ, ಎಲ್ಲರೂ ಕೆಟ್ಟವರು ಆಗಿರಲ್ಲ. ಕೆಲವೊಂದು ವಿಚಾರಗಳನ್ನು ಕೆಟ್ಟವರಾಗಿ ಮಾಡಿಸುತ್ತೆ. ಅದರಲ್ಲೂ ಪವಿತ್ರ ಗೌಡ ಅವರು 10 ವರ್ಷದ ರಿಲೇಷನ್ಶಿಪ್ ಅಂತ ಹೇಳಿ ಫೋಟೋ ಹಾಕಿದ ನಂತರ ಅವರು ವೈರಲ್ ಆಗಿ ಬೆಳಕಿಗೆ ಬಂದ. ಅದಕ್ಕಿಂತ ಮುಂಚೆ ನಾನು ಆ ಕ್ಷೇತ್ರದ ನಂಗೆ ಅವ್ರ ಬಗ್ಗೆ ಅಷ್ಟು ಮಾಹಿತಿ ಇರಲಿಲ್ಲ. ಅವರಷ್ಟು ತಮಿಳು ಇದರಲ್ಲೆಲ್ಲ ನಟನೆ ಮಾಡಿದ್ದಾರೆ, ಅಷ್ಟು ಬೆಳಕಿಗೆ ಬರಲಿಲ್ಲ. ಇವಾಗ ಈ ಪ್ರಕರಣ ಇದೆಯಲ್ಲ, ತುಂಬ ಆಘಾತಕಾರಿಯಾಗುವಂಥ ಪ್ರಕರಣ ಇದು. ಡಿ ಬಾಸ್ ಅವರು ಚಕ್ರವರ್ತಿ, ದಾನಶೂರ ಕರ್ಣ, ಕೆಲವೊಂದು ತುಂಬ ನನಗೂ, ಯಾಕಂದರೆ ಅವ್ರ ಮೇಲೆ ತುಂಬ ಇನ್ಸ್ಪಿರೇಷನ್, ನನಗೆ ಅವ್ರ ಮೇಲೆ ತುಂಬ ರೆಸ್ಪೆಕ್ಟ್ ಇದೆ. ಯಾಕಂದರೆ ಅವ್ರು ಮಾಡ್ತಿರುವಂಥ ಸಹಾಯಗಳು ಬಲಗೈಗೆ ಆಗಿರೋದು ಎಡಗೈ ಗೊತ್ತಾಗಬಾರ್ದು ಅಂತ ಹೇಳ್ತಾರಲ್ಲ, ಆ ಥರ ಒಂದು ಸಹಾಯ ಗುಣ ಉಳ್ಳ ವ್ಯಕ್ತಿಯವರು. ಅವರು ಈ ಥರ ಒಂದು, ಯಾಕಂದರೆ ಎಲ್ಲ ವಿಚಾರದಲ್ಲಿ ಹೇಳಿರ್ತಾರೆ, ನಾನು ಹಾಗೆ ಹೀಗೆ, ನಾನು ಹುಟ್ಟು ಈ ಥರ ಆಗಿ. ಯಾಕಂದರೆ ಯಾರು ಒಳ್ಳೆಯವ್ರಂತ ಯಾರು ಪ್ರೂವ್ ಮಾಡ್ಕೊಳಕ್ಕೆ ಹೋಗಲ್ಲ, ಕೆಟ್ಟವನಂತಲೇ ಹೇಳೋದು. ಬಟ್ ಡಿ ಬಾಸ್ ಅವರು ಈ ಪ್ರಕರಣದಲ್ಲಿ ಭಾಗಿಯಾಗಿದ್ದಾರೆ ಅಂತ ಇದೆಯಲ್ಲ, ಅದು ನನಗೆ ತುಂಬ ಬೇಜಾರಾಗಿರುವಂಥ ಸಂಗತಿ. ನನಗಂತಲ್ಲ, ನಮ್ಮ ಕನ್ನಡ ಚಿತ್ರರಂಗಕ್ಕೆ ತುಂಬ ಬೇಜಾರಾಗಿರುವಂಥ ಸಂಗತಿಗಳು. ನಂಬೋಕ್ಕೂ ಆಗಿಲ್ಲ. ಫಸ್ಟ್ ಆಫ್ ಆಲ್ ಈ CCTV ಕೆಲವೊಂದು ಸಾಕ್ಷ್ಯಾಧಾರ ಇಟ್ಕೊಂಡು ನಮ್ಮ ಮೀಡಿಯಾದವರು ಪ್ರೂವ್ ಮಾಡ್ತಾ ಇದ್ದಾರೆ, ಇದರಲ್ಲಿ ದರ್ಶನ್ ಅವರ ಭಾಗಿಯಾಗಿದ್ದಾರೆ, ಈ ಕೊಲೆಯಲ್ಲಿ A2 ಅನ್ನೋ ಸ್ಥಾನ ಪಡ್ಕೊಳ್ತಾರೆ ಅಂತ. A1 ಬಂದು ಪವಿತ್ರ ಗೌಡ ಅಂತ, ಯಾಕಂದರೆ ಅವ್ರು ಹೇಳಿ ಮಾಡಿಸಿರುವಂಥ ವಿಚಾರಗಳು. ಯಾಕಂದರೆ ಅವರು ಮೊದಲ ಆಧಾರ ಇದೆ. ಯಾಕಂದರೆ ಅವರಿಗೆ ಬಂದಂಥ ಮೆಸೇಜು ನಮ್ಮ ಡಿ ಬಾಸ್ ಕಿವಿಗೆ ಬಿದ್ದ, ಅಥವಾ ಅವರಿಗೆ ಬಂದ ಕಾರಣ ಇದು ಕೊಲೆ ಆಗಿ, ಆ್ಯಕ್ಚುಲಿ ಒಂದು ಕರೆಸಿ ವಾರ್ನ್ ಕೊಟ್ಟು ಹೊಡೆಯುವ ಅಂತ, ಅಂದರೆ ಒಂದು ಹೇಳಿ ಕಳಿಸೋಣ ಅಂತ ಒಂದು ಇದ್ದಿದ್ದು. ಅದ ನಂತರ ಅದೇ ಮರ್ಮಾಂಗಕ್ಕೆ ಏಟ್, ಅಂದರೆ ಯಾವುದೇ ಪುರುಷ ಜೀವಿ ಆಗಿರ್ಬೋದು, ಅದು ತುಂಬ ಸೂಕ್ಷ್ಮವಾದ ಒಂದು ಅಂಗ, ಅದು ಅಲ್ಲಿ ಹೊಡೆತ ಬಿದ್ದ ಕಾರಣ ಅವನು ಮೃತಪಟ್ಟಿದ್ದಾನೆ. ಅದು ರಾಜರೋಷದಾಗಿ ಕಾಮಾಕ್ಷಿ ಪಳ್ಯ ಆ ಒಂದು ಕೆರೆ ಸಮೀಪ ಬಿಸಾಡಿ ಹೋಗಿದ್ದಾರೆ ಅಂದ್ರಲ್ಲ, ಅದು ಒಂಥರ ಏನಂದರೆ, ಈ ಥರ ಏನಂತೇಳಿ, ದುಡ್ಡಿದ್ರೆ ಏನು ಬೇಕಾದ್ರೆ ಕೊಂಡ್ಕೋಬೋದು, ಆದರೆ ಜನತೆಗಳ ಒಂದು ವಿಶ್ವಾಸನ ಈ ರೀತಿ ಹಾಳು ಮಾಡ್ಕೊಳ್ಳೋದಿದೆಯಲ್ಲ, ತುಂಬ ಬೇಜಾರಾದ ಸಂಗತಿ. ಡಿ ಬಾಸ್ ತಪ್ಪು ಮಾಡಿಲ್ಲ ಅಂದ್ಕೊತೀನಿ, ಆದರೂ ತಪ್ಪು ಮಾಡಿದರೆ ಅವ್ರಿಗೆ ಶಿಕ್ಷೆ ಆಗಬೇಕಂತನೂ ಅಂದ್ಕೊತೀನಿ. ಯಾಕಂದರೆ ತಪ್ಪು ಯಾವುದೇ ಮಾಡಲಿ ಅದಕ್ಕೆ ಪ್ರಾಯಶ್ಚಿತ್ತ ಮತ್ತು ಶಿಕ್ಷೆನೇ ಪರಿಹಾರ ಅಂತ ಹೇಳ್ತೀನಿ ನಾನು. ಬಟ್ ಆದರೂ ತುಂಬ ಬೇಜಾರಾದ ಸಂಗತಿ.
ಏನು ಹೇಳಬೇಕಂತ ಗೊತ್ತಿಲ್ಲ, ಏನೋ ಒಂದು ಹೇಳಬೇಕು. ನನ್ನೊಂದು ಚಾನಲ್ ಇದೆ, ಏನಕ್ಕಂದರೆ ಡಿ ಬಾಸ್ ಮೇಲೆ ನನಗೊಂದು ಇನ್ಸ್ಪಿರೇಷನ್, ಅವರ ಒಂದು ನಡೆ, ಅವರ ಮಾತುಕತೆ. ನಾನು ಒಂದು ಸ್ವಲ್ಪ ಅವ್ರ ಥರ ಆಗಿಲ್ಲ ಅಂದ್ರೆ ಅರ್ಧ ಮಟ್ಟಕ್ಕಾದರೂ ಒಂದು ಇಂಡಸ್ಟ್ರಿಯಲ್ಲಿ ಒಂದು ಹೆಸರು ಮಾಡೋಣ ಅಂತ. ಯಾಕಂದರೆ ಕನ್ನಡ ಇಂಡಸ್ಟ್ರಿಯಲ್ಲಿ ತುಂಬ ಅಭಿಮಾನಿ ಬಳಗ ಹೊಂದಿರುವಂಥ ವ್ಯಕ್ತಿ ಅವರು. ಅಂದರೆ ಅಭಿಮಾನಿಗಳಿಗೆ ಎಲ್ಲರಿಗೂ ತುಂಬ ನಂಬಕ್ಕಾಗದಿರುವಂಥ ಒಂದು ಘಟನೆ ಇದು. ಈಗ ಇದೆಲ್ಲ ಆದಮೇಲೆ ಇನ್ನು 6 ದಿನದ ಬಳಿಕ ಅಂದರೆ ತಪ್ಪಿತಸ್ಥ ರೇಣುಕಾ ಸ್ವಾಮಿ ಇದ್ದಾರಲ್ಲ, ಅವರ ಪತ್ನಿ, ಅವರ ಫ್ಯಾಮಿಲಿ, ಅವ್ರ ಪತ್ನಿ ಬಂದು 3 ತಿಂಗಳು ಗರ್ಭಿಣಿ ಅಂತ ವಿಷಯಗಳು ಗೊತ್ತಾಯಿತು. ಅವರ ಆಕ್ರೋಶ, ಅವರ ಆಕ್ರಂದನ, ಅವರ ನೋವಿಗೆ ಒಂದು ಪರಿಹಾರ ಅನ್ನೋದಿಲ್ಲ. ಯಾಕಂದರೆ ಆ ಸತ್ತಂಥ ವ್ಯಕ್ತಿ ಮತ್ತೆ ಎದ್ದು ಬರಲ್ಲ. ಹೊಡೆದು ಒಂದು ವಾರ್ನಿಂಗ್ ಕೊಟ್ಟು ಅಥವಾ ಪೊಲೀಸ್ ಕಡೆಯಿಂದ ಕಾನೂನು ಪ್ರಕಾರ ಅವರಿಗೆ ಒಂದು ವಾರ್ನಿಂಗ್ ಕೊಡ್ಬೋದಿತ್ತು, ಅಶ್ಲೀಲ ಮೆಸೇಜ್ ಕಳಿಸಿದ್ದಕ್ಕೆ. ಬಟ್ ಅದು ಕೊಡೋದೇ ಈ ಥರ ಮಾಡಿದ್ದು ತಪ್ಪಂತ ಹೇಳ್ತೀನಿ. ಇದಕ್ಕೆ ಶಿಕ್ಷೆ ಆಗಬೇಕು ಅಂತಲೂ ಹೇಳ್ತೀನಿ. ಯಾಕಂದರೆ ತುಂಬ ನೋವು. ಯಾಕಂದರೆ ಒಬ್ಬ ಮನುಷ್ಯನ ಕೊಲೆ ಮಾಡುವಂಥ ಹಂತಕ್ಕೆ ಹೋಗ್ತಾನೆ ಅಂದರೆ ಅವನ ಮನಸ್ಥಿತಿ ಯಾವ ಥರ ಆಗಿರುತ್ತೆ ಅನ್ನೋ ಅರ್ಥ ಮಾಡ್ಕೊಳ್ಳಿ. ನಾರ್ಮಲ್ ಪೀಪಲ್ ಅಂದರೆ ಒಬ್ಬ ಸದೃಢ ಸೂಕ್ಷ್ಮ ಉಳ್ಳ ಮನಸ್ಥಿತಿ ಅವನು ಒಂದು ವ್ಯಕ್ತಿನ ಕೊಲೆ ಮಾಡೋಕ್ಕೆ ಹೋಗಲ್ಲ, ವಾರ್ನ್ ಮಾಡ್ತಾನೆ. ಅದು ಆ ಸೆಲೆಬ್ರಿಟಿ ಅನ್ನೋ ಮೈಂಡ್ ಇದೆಯಲ್ಲ, ಐ ಕಾಂಟ್ ಬಿಲೀವ್. ಬಟ್ ಐ ಆಮ್ ಆಶ್ಚರ್ಯ, ದರ್ಶನ್ ಅರೆಸ್ಟ. ಬಟ್ ವೇಟ್ ಆ್ಯಂಡ್ ಸಿ. 6 ದಿನದ ನಂತರ ವಿಚಾರಗಳು ಗೊತ್ತಾಗುತ್ತೆ ನಮಗೆ. ನಮ್ಮ ದರ್ಶನ್ ಡಿ ಬಾಸ್ ಅವರು ತಪ್ಪು ಮಾಡಿದಾರಾ, ತಪ್ಪು ಮಾಡಿಲ್ವಾ, ಇದು ಯಾವುದು ಸತ್ಯ ಯಾವುದು ಸುಳ್ಳು, ಇನ್ನೂ ಕ್ವಶನ್ ಮಾರ್ಕೆ. 6 days ಆಫ್ಟರ್ ಅವೆಲ್ಲ. ಬಟ್ ಆಲ್ರೆಡಿ ಪ್ರೂವ್ ಆಗಿದೆ ಇದರಲ್ಲಿ ಭಾಗಿದ್ದಾರೆ ಅಂತ. ಆ ಒಂದು ಮೂಲಕನೇ ನಾನೊಂದು ಈ ವಿಡಿಯೋ ಮಾಡ್ತಾಯಿದ್ದೀನಿ. ನನಗೂ ನಂಬಕ್ಕಾಗಿಲ್ಲ ಯಾವುದು ಸತ್ಯ ಯಾವುದು ಸುಳ್ಳು ಅಂತ. ವೆಯ್ಟ್ ಆ್ಯಂಡ್ ವಾಚ್. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ನನ್ನೊಂದು ಚಾನಲ್ ಇದೆ, ಅದಕ್ಕೋಸ್ಕರ ವಿಡಿಯೋ ಮಾಡಿ ಬಿಡ್ತಾಯಿದ್ದೀನಿ. ನನ್ನ ಮಾತುಕತೆಯಲ್ಲಿ ಏನಾದರೂ ತೊಡಕು, ತಪ್ಪು ಗಿಪ್ಪು, ನಾನು ಏನಾದರೂ ಯಾರಿಗಾದ್ರೂ ಮನಸ್ಸಿಗೆ ನೋವಾಗೋ ಥರ ಮಾತಾಡಿದರೆ, ನಾನು ಯಾರೋ ಮನಸ್ಸಿಗೆ ನೋವಾಗೋ ಥರ ಮಾತಾಡಿಲ್ಲ. ಯಾಕಂದರೆ ನಾನೇ ನೊಂದುಕೊಂಡು ಮಾತಾಡ್ತಿರುವಂಥ ವಿಚಾರ ಇದು. ಡಿ ಬಾಸ್ ಜೈಲಿಗೆ ಅಂದರೆ ಬಂಧನ, ಅರೆಸ್ಟ್ ಆಗಿದ್ದಾರೆ ಅನ್ನೋ ವಿಚಾರ ಕೇಳಿನೇ ಒಂಥರ ಬೇಜಾರಾಗಿದೆ. ಓಕೆ, ಬಾಯ್.